ಕಿರಾಣಿ ಅಂಗಡಿಯಿಂದ ಚಿನ್ನದ ಪದಕದವರೆಗೆ 3 ವರ್ಷಗಳ ಪರಿಶ್ರಮ. ಚಿನ್ನದ ಪದಕ ಗೆದ್ದ ನಾಗಮಂಗಲದ ಪ್ರತಿಭೆ ಪ್ರತೀಕ್ಷಾ ಈಗ ಚಿನ್ನದ ಹುಡುಗಿ. ಅಪ್ಪನ ಕಿರಾಣಿ ಅಂಗಡಿಯಲ್ಲಿ ವ್ಯಾಪಾರಕ್ಕೆ ನೆರವಾಗ್ತಾಳೆ. ತನ್ನದೇ ಡೆಕೋರೇಷನ್ ಕೆಲಸವನ್ನ ಮಾಡ್ತಾಳೆ. ಕೈಯಲ್ಲಿ ಪುಸ್ತಕ ಹಿಡಿದು ಓದಿನ ಮೇಲೆ ಆಸಕ್ತಿಯನ್ನ ಬಿಡದೆ ಸತತ ಪರಿಶ್ರಮದಿಂದ ವಿಶ್ವವಿದ್ಯಾನಿಲಯದ ರ್ಯಾಂಕ್ ಪಡೆದು ಇದೀಗ ಚಿನ್ನದ ಪದಕ ಮುಡಿಗೇರಿಸಿಕೊಂಡಿದ್ದಾರೆ ಈ ವಿದ್ಯಾರ್ಥಿನಿ. ನಾಗಮಂಗಲದ ಪ್ರತೀಕ್ಷಾ ಗುಪ್ತಾ ಎಂಪಿ ಅವರ ಸಾಧನೆಯ ಕಥೆ ಇದು. ಎಂಬಿಎ ಚಿನ್ನದ ಪದಕ ವಿಜೇತೆ ಪ್ರತೀಕ್ಷಾ ಗುಪ್ತಾ ಎಂಪಿ. ನಾಗಮಂಗಲದ ಪ್ರತೀಕ್ಷಾ ಗುಪ್ತಾ ಪಣಿಕಿರಣ್ ಹಾಗೂ ಜ್ಯೋತಿ ದಂಪತಿಯ ಮುದ್ದಿನ ಮಗಳು. ಸೋದರ ದೀಕ್ಷಿತ್ ಗುಪ್ತಾ. ಕುಟುಂಬದ ಜವಾಬ್ದಾರಿಗಳ ನಡುವೆ ಬೆಳೆದ ಪ್ರತೀಕ್ಷಾ ಓದಿನ ಜೊತೆಗೆ ತಂದೆಯ ಕಿರಾಣಿ ಅಂಗಡಿಯಲ್ಲಿ ಕೆಲಸಕ್ಕೆ ನೆರವಾಗ್ತಿದ್ರು. ಅಷ್ಟೇ ಅಲ್ಲ, ತಮ್ಮದೇ ಸಾಯಿ ಅಲಂಕಾರ್ ಹೆಸರಿನಲ್ಲಿ ಹುಟ್ಟುಹಬ್ಬ, ನಾಮಕರಣ, ಅರಶಿನ ಶಾಸ್ತ್ರ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳಿಗೆ ಡೆಕೋರೇಷನ್ ಕೆಲಸ ಮಾಡ್ತಿದ್ರು. ಆದ್ರೂ ಇವೆಲ್ಲದರ ನಡುವೆ ಓದಿನ ಮೇಲಿನ ಆಸಕ್ತಿಯು ಮಾತ್ರ ಬಿಟ್ಟುಕೊಡ್ಲಿಲ್ಲ. ತಾಲೂಕಿನ ಶ್ರೀ ಆದಿಚುಂಚನಗಿರಿ ಕಾಲೇಜಿನಲ್ಲಿ ವಾಣಿಜ್ಯ ವಿಭಾಗದಲ್ಲಿ ವಿದ್ಯಾಭ್ಯಾಸ ಆರಂಭಿಸಿದ ಪ್ರತೀಕ್ಷಾ ಪಿಯುಸಿಯಲ್ಲಿ 90% ಅಂಕ ಗಳಿಸಿದ್ರು. ಬಳಿಕ ಬಿಕಾಂ ನಲ್ಲಿ 88% ಅಂಕ ಪಡೆದು ಎಂಬಿಎ ಮಾಡಬೇಕೆಂಬ ಕನಸಿನೊಂದಿಗೆ ಓದಿನ ಕಡೆಗೆ ಇನ್ನಷ್ಟು ಗಮನ ಹರಿಸಿದ್ರು. ಆದಿಚುಂಚನಗಿರಿ ವಿಶ್ವವಿದ್ಯಾನಿಲಯದಲ್ಲಿ ಎಂಬಿಎ ವ್ಯಾಸಂಗ ಆರಂಭಿಸಿದ ಪ್ರತೀಕ್ಷಾ ಮೊದಲ ವರ್ಷದಲ್ಲೇ 100% ಅಂಕ ಪಡೆದು ಮೊದಲ ರ್ಯಾಂಕ್ ಗಳಿಸಿದ್ರು. ಇದು ಪ್ರತೀಕ್ಷಾ ಅವರ ಯಶಸ್ಸಿನ ಮೊದಲ ಮೆಟ್ಟಿಲು. 2ನೇ ವರ್ಷದಲ್ಲೂ ತಮ್ಮ ಸಾಧನೆಯ ಓಟ ಮುಂದುವರೆಸಿದ ಅವರು ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ತಮ್ಮ ಸಾಮರ್ಥ್ಯವನ್ನ ಮತ್ತೊಮ್ಮೆ ಸಾಬೀತುಪಡಿಸಿದ್ರು. ವಿದ್ಯಾಭ್ಯಾಸದ ಜೊತೆಗೆ ವೃತ್ತಿಪರ ಅನುಭವ ಪಡೆಯುವ ಉದ್ದೇಶದಿಂದ ಬೆಂಗಳೂರಿನ ಖಾಸಗಿ ಕಂಪನಿಯೊಂದರಲ್ಲಿ ಇಂಟರ್ನ್ಶಿಪ್ ಕೂಡ ಮಾಡಿದ್ರು. ಬಳಿಕ ಎಂಬಿಎ ವಿದ್ಯಾಭ್ಯಾಸವನ್ನ ಮುಂದುವರೆಸಿದ ಪ್ರತೀಕ್ಷಾ ಅಂತಿಮ ಹಂತದಲ್ಲೂ ಸತತ ಪರಿಶ್ರಮ, ಶಿಸ್ತು ಮತ್ತು ಏಕಾಗ್ರತೆಯಿಂದ ಓದಿ ಮತ್ತೊಮ್ಮೆ ವಿಶ್ವವಿದ್ಯಾನಿಲಯದ ಮೊದಲ ರ್ಯಾಂಕ್ ಪಡೆದುಕೊಂಡ್ರು. ಮೊದಲ ರ್ಯಾಂಕ್ ಚಿನ್ನದ ಪದಕ. 2026ರ ಆಗಸ್ಟ್ 13ರಂದು ಆದಿಚುಂಚನಗಿರಿ ಕಾಲೇಜಿನಲ್ಲಿ ನಡೆದ ಘಟಿಕೋತ್ಸವ ಸಮಾರಂಭದಲ್ಲಿ ಕ್ಷೇತ್ರದ ಮಠಾಧೀಶರಾದ ಶ್ರೀ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಅವರಿಂದ ಪ್ರತೀಕ್ಷಾ ಗುಪ್ತಾ ಚಿನ್ನದ ಪದಕವನ್ನ ಸ್ವೀಕರಿಸಿದ್ರು. ಅಪ್ಪನ ಕಿರಾಣಿ ಅಂಗಡಿಯಲ್ಲಿ ಕೆಲಸ ಮಾಡುತ್ತಲೇ ಕಾರ್ಯಕ್ರಮಗಳ ಡೆಕೋರೇಷನ್ ಮಾಡುತ್ತಲೇ ಓದಿನ ಮೇಲೆ ಆಸಕ್ತಿಯನ್ನ ಕಳೆದುಕೊಳ್ಳದೆ ಸಾಧನೆಯ ಶಿಖರವನ್ನೇರಿದ್ದಾರೆ. ಕುಟುಂಬಕ್ಕೆ ಹೆಮ್ಮೆ, ನಾಗಮಂಗಲಕ್ಕೆ ಕೀರ್ತಿ. ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದ ದಿವಂಗತ ಎಂವಿವಿ ಶೆಟ್ಟರ್ ಅವರ ಮೊಮ್ಮಗಳಾಗಿರುವ ಪ್ರತೀಕ್ಷಾ ತಮ್ಮ ಸಾಧನೆಯ ಮೂಲಕ ಕುಟುಂಬಕ್ಕೆ, ನಾಗಮಂಗಲಕ್ಕೆ ಹಾಗೂ ತಾವು ವಿದ್ಯಾಭ್ಯಾಸ ಮಾಡಿದ ವಿಶ್ವವಿದ್ಯಾನಿಲಯಕ್ಕೆ ಕೀರ್ತಿಯನ್ನ ತಂದಿದ್ದಾರೆ. ಕಷ್ಟಗಳ ನಡುವೆ ಓದನ್ನ ಮುಂದುವರಿಸಿ ಅವಕಾಶ ಸಿಕ್ಕಾಗಲೆಲ್ಲ ಅದನ್ನ ಸದುಪಯೋಗ ಪಡಿಸಿಕೊಂಡು ಮುನ್ನಡೆದಿರುವ ಪ್ರತೀಕ್ಷಾ ಅವರ ಯಶೋಗಾಥೆ ಯುವ ಜನತೆಗೆ ಸ್ಫೂರ್ತಿಯಾಗಿದೆ. ಫಸ್ಟ್ PU ಮತ್ತು ಸೆಕೆಂಡ್ PUನ BGS PU ಕಾಲೇಜಲ್ಲಿ ಮಾಡಿದೆ. ಅಲ್ಲೂ ಚೆನ್ನಾಗಿ ಮಾರ್ಕ್ಸ್ ತೆಗೆದು ಡಿಸ್ಟಿಂಕ್ಷನ್ ಬಂದೆ. ಅದಾದಮೇಲೆ ನಾನು BComಗೆ BGS ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಜಾಯ್ನ್ ಆದೆ. 3 ಇಯರ್ಸ್ ಅಲ್ಲೇ ಓದಿದೆ ನಾನು. ಅದಾದಮೇಲೆ ಮತ್ತೆ ನಾನು MBAಗೆ ಜಾಯ್ನ್ ಆದೆ. MBAನಲ್ಲಿ 3 ಸೆಮಿಸ್ಟರಲ್ಲೂ ಟಾಪರ್ ಬಂದೆ ನಾನು. ಎಲ್ಲದಕ್ಕೂ ಕಾರಣ ಅಲ್ಲಿ ಲೆಕ್ಚರರ್ಸ್ ಆಗಿರ್ಬೋದು, ಎಲ್ಲರೂ ಕಾರಣ ಆಗಿದ್ದಾರೆ. ಅಲ್ಲಿ ಎಜುಕೇಷನ್ ಕ್ವಾಲಿಟಿ ಆಗಿರ್ಬೋದು ತುಂಬ ಸಪೋರ್ಟ್ ಮಾಡಿದ್ದಾರೆ. ಅದಾದಮೇಲೆ ನನಗೆ ಗೋಲ್ಡ್ ಮೆಡಲು ಬಂದಿದೆ, ಫಸ್ಟ್ ರ್ಯಾಂಕ್ ಬಂದಿದೆ ನನಗೆ. ಇದು ಸರ್ಟಿಫಿಕೇಟ್ ನೋಡ್ಬೋದು ನೀವು. ಗೋಲ್ಡ್ ಮೆಡಲ್ ಬಂದಿದೆ ನನಗೆ. ತುಂಬ ಖುಷಿ ಆಗ್ತಾಯಿದೆ. ಇದೆಲ್ಲದಕ್ಕೂ ನಮ್ಮ ತಂದೆ ತಾಯಿ ತುಂಬ ಕಾರಣ ಆಗಿದ್ದಾರೆ, ತುಂಬ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಫ್ಯಾಮಿಲಿ ಆಗಿರ್ಬೋದು, ಈಚ್ ಆ್ಯಂಡ್ ಎವ್ರಿ ಪರ್ಸನ್ಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಪ್ರತೀಕ್ಷಾ ಗುಪ್ತಾ ಅವರ ಸಾಧನೆಯ ಸುದ್ದಿ ತಿಳಿದ ಜಲಸಂಪನ್ಮೂಲ ಸಚಿವ ಎನ್ ಚೆಲುವರಾಯಸ್ವಾಮಿ ದೂರವಾಣಿಯ ಮೂಲಕ ಅಭಿನಂದನೆ ತಿಳಿಸಿ ಮುಂದೆಯೂ ದೊರೆಯುವ ಪ್ರತಿಯೊಂದು ಅವಕಾಶಗಳನ್ನ ಸದುಪಯೋಗ ಪಡಿಸಿಕೊಂಡು ಜ್ಞಾನ ಮತ್ತು ಅಕ್ಷರದ ಶಕ್ತಿಯಿಂದ ಬದುಕಿನ ಇನ್ನಷ್ಟು ಎತ್ತರಕ್ಕೆ ಬೆಳೆಯಬೇಕೆಂದು ಶುಭ ಹಾರೈಸಿದರು. ಏನ್ ಮಾಡ್ಬೇಕು ಅಂತಿದ್ಯಾ? ಜಾಬ್ ಹುಡುಕ್ತಾ ಇದೀನಿಲ್ಲ, ಸಿಕ್ಕಿದ್ರೆ ಸಾಕು. ಹಾಕು, ಗೋಲ್ಡ್ ಲಿಸ್ಟ್ ಇದೆಯಾ? ಸಿಗುತ್ತೆ. ಏನಾರು ಇದ್ರೆ ನನಗೂ ರೆಫರ್ ಮಾಡು, ನಾನು ಹೇಳ್ತೀನಿ. ಅಥವಾ ಆಯ್ತು ಡೀಟೇಲ್ ಬಯೋಡೇಟಾ ಕೊಡು. ನಾಗಮಲ ಸರಿ, ನಾಗಮಲ ಬಂದಾಗ ಭೇಟಿ ಮಾಡು. ಓಕೆ ಕಣಮ್ಮ, ನಮಸ್ಕಾರ. ಒಳ್ಳೇದಲ್ಲಮ್ಮ. ಆಯ್ತು ಕಣಮ್ಮ, ಸರಿ ಕಣಮ್ಮ. ಓಕೆ. ಸಾಧನೆ ಎಂದರೆ ಕೇವಲ ಪುಸ್ತಕದೊಳಗೆ ಸಿಗುವುದಲ್ಲ, ಕಷ್ಟಗಳ ನಡುವೆ ಗುರಿಯನ್ನ ಮರೆಯದೆ ಮುನ್ನಡೆಯುವುದೇ ನಿಜವಾದ ಸಾಧನೆ. ಅಪ್ಪನ ಕಿರಾಣಿ ಅಂಗಡಿಯಲ್ಲಿ ವ್ಯಾಪಾರಕ್ಕೆ ನೆರವಾಗ್ತಲೇ ಸಾಯಿ ಅಲಂಕಾರ್ ಮೂಲಕ ಡೆಕೋರೇಷನ್ ಕೆಲಸ ಮಾಡ್ತಲೇ ಕೈಯಲ್ಲಿ ಪುಸ್ತಕ ಹಿಡಿದು ಗುರಿಯತ್ತ ನಡೆದ ಪ್ರತೀಕ್ಷಾ ಇಂದು ವಿಶ್ವವಿದ್ಯಾನಿಲಯದ ಚಿನ್ನದ ಪದಕವನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಪರಿಶ್ರಮಕ್ಕೆ ಸಿಕ್ಕ ಪ್ರತಿಫಲ, ಕುಟುಂಬದ ಬೆಂಬಲಕ್ಕೆ ಸಿಕ್ಕ ಗೌರವ, ನಾಗಮಂಗಲದ ಹೆಮ್ಮೆಯ ಸಾಧನೆ. ಇದೇ ಪ್ರತೀಕ್ಷಾ ಗುಪ್ತಾ
ಪ್ರತೀಕ್ಷಾ ಅವರ ಯಶೋಗಾಥೆ. ಮುಂದೆ ಉದ್ಯೋಗ ಪಡೆದು ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳುವ ಕನಸನ್ನ ಪ್ರತೀಕ್ಷಾ ಹೊಂದಿದ್ದಾರೆ. ಪ್ರತೀಕ್ಷಾ ಅವರ ಸಾಧನೆಗೆ ಎಲ್ಲೆಡೆಯಿಂದ ಅಭಿನಂದನೆಗಳ ಮಹಾಪೂರ್ವೇ ಹರಿದು ಬರ್ತಾ ಇದೆ. ಬ್ಯೂರೋ ರಿಪೋರ್ಟ್, ವಿಶ್ವಪ್ರಕಾಶ್ ಟಿ ಮಲಗೊಂಡ, ASTV ಕನ್ನಡ, ಬೆಂಗಳೂರು. ಅಪರಾಧಕ್ಕೆ ಸವಾಲು ದಿನಪತ್ರಿಕೆ ಜೊತೆಗೆ ಡಿಜಿಟಲ್ ನಲ್ಲಿ ಹೊಸ ರೂಪ.